ದೇವರ ಉದ್ದೇಶವನ್ನು ನೆರವೇರಿಸೋಕ್ಕೋಸ್ಕರನೇ ಕಾರ್ಯಗಳು ನಿಮ್ಮ ಜೀವಿತದಲ್ಲಿ ನಡೆಯುತ್ತೆ ಹೊರತು ಆಕಸ್ಮಿಕವಾಗಿ ನಡೆಯೋದಿಲ್ಲ. ಈಗ ನಾನು ಒಂದು ಕಾರ್ಯ ಹೇಳ್ತೇನೆ ನೋಡಿ, ಇಂಥ ಸತ್ಯದಲ್ಲಿ ನಡೀತಾ ಇದ್ದು ನಿಮ್ಮ ಜೀವಿತದಲ್ಲಿ ಯಾವುದಾದ್ರೂ ಶೈತಾನ ಕ್ರಿಯೆಗಳು ನಡೀತಾ ಇರೋದಾದ್ರೆ ನೀವು ದೇವರ ಮಹಿಮೆ ಬಲವಾಗಿ ಅನುಭವಿಸ್ಲಿಕ್ಕಿದ್ದೀರಾ ಅಂತ ಅರ್ಥ. ಈಗ ಪ್ರಾಫಿಟಿಕ್ ಆಗಿ ಡಿಕ್ಲೇರ್ ಮಾಡ್ತಾ ಇದ್ದೀನಿ, ಇಂಥ ಸತ್ಯದಲ್ಲಿ ನಡೆಯೋರಿಗೆ ಏನಾದ್ರೂ ನೆಗೆಟಿವ್ ಆದ ಕಾರ್ಯ, ಆಶೀರ್ವಾದದ ಕಾರ್ಯ ಇಲ್ಲದೆ ಬೇರೆ ಸಾಲ ಆಗ್ಲಿ, ನಷ್ಟವಾಗ್ಲಿ, ಕಷ್ಟವಾಗ್ಲಿ, ಕಾಯಿಲೆ ಆಗ್ಲಿ ಇಂಥದ್ದು ಬಂದ್ರೆ ಅರ್ಥ ಮಾಡ್ಕೊಳ್ಳಿ, ನಿಮ್ಮನ್ನ ಹಾಗೆ ದೇವರು ಬಿಟ್ಬಿಡಲ್ಲ. ಯಾಕಂದ್ರೆ ಸತ್ಯದ ಆತ್ಮ ನಿಮ್ಮನ್ನು ತಟ್ಟಿ ಎಬ್ಬಿಸಿ ಆತನ ಉದ್ದೇಶವನ್ನು ನೆರವೇರಿಸೋಕ್ಕೋಸ್ಕರ ಉಂಟು ಮಾಡಿದ ಶರೀರ. ಆದ್ರಿಂದ ಅಂತ ಶರೀರ ದೇವರ ಮಹಿಮೆ ಬಲವಾಗಿ ಪ್ರಕಟವಾಗಿ ಆಗುತ್ತೆ.